ಪ್ರಿಯ ವೀಕ್ಷಕರೇ, ಈ ಹಳ್ಳಿ ಜಾಣಾರು ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದು ಹಳ್ಳಿ ರೈತರ ಮಾತುಕತೆ ಭಾಗ 17, ಭಾಗ 15, 16 ನೋಡಿಕೊಂಡು ಭಾಗ 17 ನೋಡಿ. ಯೋ ಇವಳೆ ಒಂದು ರವಟ್ ವಾರಿಗೆ ಬಾರೆ. 8:15 ಆಯಿತು, ಹೊಲ್ದಾಗ ಕೆಣ್ಣೊಳಗೆ ಹೋಗ್ಯಾರೋ ಇಲ್ಲೋ. ಒಂದು ರವಟ್ ಬಾರೆ ವರಿಕೆ. ಒಳಗೆ ಏನು ಬಿಡ್ಕಾಡ್ತೀಯ ಯಾವಾಗೂ? ಅಲ್ಲ ಮಾರಾಯ, ನಾನು ಒಳಗೆ ಇದ್ದೀನಿ. ನಂಗೆ ಅವರಿಸ್ಕೊಂತೀಯಲ್ಲ ಮಾರಾಯ. ನಾನೇನೋ ಎತ್ಕಿ ತಗೋಣ ಹೋಗಿದ್ದೀನಿ, ಹಂಗೆ ಬಡ್ಕೊಂತೀಯ ಮನೆ ಬಾಕ್ಲ ನಿಂತ್ಕೊಂಡು? ಅಲ್ಲ ಕಡೆ, ಅವರಿಸ್ಕೊಂತೀನಿ ಬಡ್ಕೊಂತೀನಿ ಅಂತ ಅಂದರೆ ಹೊತ್ತು 8:15 ಆಗೈತೆ ಅವಾಗೇನೆ. ಆ ವಿಜಯಲಕ್ಷ್ಮಿ ಬಸ್ಸು ಹೋಗಿ ಏಟೊತ್ತಾಯ್ತು ಹೇಳು. ಆ ಎಣ್ಣೆಗೆ ಹೋಗಿದ್ದ ಇಲ್ಲ, ಎಣ್ಣೆಗೆ ಕರ್ದ ಇಲ್ಲ. ಹೊಸಿ ಅಡಿಕೆ ಗಿಡದ್ದು ಬಾಳೆ ಗಿಡದ್ದು ಕಳೆ ತೆಗಿಸ್ಬೇಕಿತ್ತು. ಅದಕ್ಕೆ ಅದೇನು ಮಾಡಿದೆ ಅಂತ ಕೇಳಿದೆ. ನೀನು ಒಳಗೆ ಇದ್ದಲ್ಲ, ಇನ್ನಿನ್ನೇನಂತ ಹೊರಗೆ ನಿಂತ್ಕೊಂಡು ಮಾತಾಡ್ಸಿದ್ದೆ. ಅಯ್ಯೋ ಎನ್ನಡಿದೆ ಏನು ಹೇಳ್ತೆ ತೆಗಿಯತ್ತ. ನಾನು ಬೆಳಗ್ಗೆ ಊರು ಕೇರಿ ಓಟೆಲ್ಲ ಅಡ್ಡಾಡ್ಕೆ ಬಂದೀವ್ನಿ. ಒಂದು 6 ಜನ ಬರ್ತೀವಿ ಅಂತ ಹೇಳೋರೆ. ಅದ್ರಾಗ ಬರೋರು ಯಾರು, ಕೈ ಕೊಡೋರು ಯಾರು? 6 ಜನ ಬರೋದ್ರಾಗೆ ಒಂದು 5 ಜನ 4 ಜನ ಆಗ್ಬೋದೇನೋ. ಹೊಸಿ ಆ ಹೊಲ್ದಾಗ ಬರತಕ್ಕನ ಯಾರು ಬರ್ತಾರೆ ಹೊಲ್ದಕ್ಕೆ ಎಂಬುದು ಎನ್ನಾಳು ಗೊತ್ತಿಲ್ಲ ಇನ್ನ. ಹೊಸಿ ನೀನೇ ಹಂಗೆ ಬುತ್ತಿ ತಗೊಂಬರತಕ್ಕನ. ಹೊಸಿ ಎನ್ನಾಳ್ದಕ್ಕೆ ಹೋಗಂಗೆ ಬುತ್ತಿ ತಗೊಂಡು ಬರ್ತೀನಿ ನಾನು. ಆ ಊರು ಓಟು ಹುಡುಕಿದ್ರು ಅಷ್ಟೇ ಎಣ್ಣಾಳನೆ ನಿನಗೆ ಸಿಕ್ಕಿದ್ದು. ತೆಗಿಯತ್ತ. 2-3 ಕರ್ಕೊಂಡು ಹೋಗಲ್ಲ. ಯಾ ಕಳೆ ತೆಗಿಸ್ತೀಯ? 7 ದಿನ ಕಳೆ ತೆಗಿಬೇಕು. ಒಂದು 10-12 ಜನ ಕರಿ ಅಂತ ಹೇಳಲ್ಲ ಹೆಣ್ಣಾಳನ್ನ. ಅಲ್ಲ ಕಣ ಮಾರಯ್ಯ, ಒಂದ್ರ ಒಟ್ಟು ನಾನು ಊರು ಕೇರಿ ಎಲ್ಲ ಅಡ್ಡಾಡ್ಕೆ ಬಂದಿದ್ದೀನಿ ಕಣಯ್ಯ. ಅಡ್ಡಾಡ್ಕೆ ಬಂದ್ರು 6 ಜನ ಬರ್ತೀವಿ ಅಂತ ಹೇಳೋರು ಕಣಯ್ಯ. ಇನ್ನು ನಾನೇನ ಕರಿದಿಂದಂಗೆ ನಾನು ಇದೀನೇನಯ್ಯ. ನೀನು ಒಂದ್ರ ಒಟ್ಟು ಅರ್ಥ ಮಾಡ್ಕ್ಯ. ಓಸಿ ಬೇರೆ ಕೆಲಸಕ್ಕೆ ಎಲ್ಲ ಹೋಗ್ಯವ್ರೆ. ಇನ್ನು ಬೆಳಗ್ಗೆಯಿಂದ ಹೋಗಿ ಕರೆದು ಬಂದವನಿ. ಓಸಿ ನಾಳಿಕ್ಕೂ ನಾಡ್ದು ಎಲ್ಲ ಬರ್ತೀವಿ ಅಂತ ಹೇಳು. ಏನೋ ಬಂದಾರನ್ನ 2-3 ಆಗ್ಲಿ ಹಿಡ್ಕೊಂಡು ತಗ್ಸೋಣ. ಅಲ್ಲ ಕಣೆ, ನಾನು ಹೇಳೋದು ಏನು ಅಂತ ಅಂದರೆ, ಆಮೇಲೆ ಬರೀ 2-3 ಬಂದರೆ ಆ ಕಳೆ ಹೆಂಗೆ ಸಾಕ್ತೈತಿ ಹೇಳು ಅಂತ ನಿನಗೆ ಹೇಳ್ತೀವಿ ಕಣೆ ಅಷ್ಟೇ. ಓಸಿ ಒಂದು 10 ಜನನೋ 12 ಜನನೋ ಬಂದರೆ ಓಸಿ ಆ ಕಳೆ ನನ್ನ ಸಾಕ್ತೈತಿ ಕಣೆ. ಅದಕ್ಕೇನೆ ನಾನು ನಿನಗೆ ಹಂಗೆ ಹೇಳ್ತೀವಿ, ಒಂದು 10-12 ಜನ ಕರಿ ಅಂತ. ಅಲ್ಲ ಕಣಯ್ಯ, ಓಸಿ ನಾನು ಊರಿನಾಗೆಲ್ಲ ಅಡ್ಡಾಡ್ಕೊಂಡು ಬಂದೀವ್ನಿ ಕಣಯ್ಯ. ಯಾರು ಬರೋಕಿಲ್ಲ ಕಣಯ್ಯ, ಅವ್ರು ಇವ್ರಿಗೆಲ್ಲ ಕೆಲ್ಸಕ್ಕೆ ಹೋಗ್ತಾರೆ. ಓಸಿ ಅವ್ರ ಕೆಲಸ ಎಲ್ಲ ಮುಗಿದ್ಮೇಲೆ ಆ ತಿಪ್ಪೆ ಸಾಮಾನು ಯಾರ್ದು ಅಡಿಕೆ ಗಿಡ ಕಳೆ ತೆಗಿತಾವ್ರಂತೆ. ಓಸಿ ಆ ನಾರಾಯಣಪ್ಪ ಅವ್ರದ್ದು ಅಡಿಕೆ ಗಿಡಕ್ಕೆ ಗೊಬ್ಬರ ಹಾಕ್ತಾವ್ರಂತೆ ಕಣಪ್ಪು. ಒಂದು ಒಟ್ಟು ಆ ಕೆಲಸ ಎಲ್ಲ ಮುಗಿದ್ಮೇಲೆ ನಮಗೆ ಬರ್ತಾವಿ ಅಂತ ಹೇಳವ್ರಿ. ಇನ್ನು ನೆನ್ನೆ ಇವತ್ತು ಕರ್ದೀವ್ನಿ. ಅವಾಗ ನಮಗೆ ಬರ್ರಿ ಅಂತಂದ್ರೆ ಅವ್ರ ಕೆಲಸ ಆಗೋದು ಬೇಡೇನು? ಅವ್ರ ಕೆಲಸ ಎಲ್ಲ ಮುಗಿಸಿ ನಮಗೂ ಕಳೆ ತೆಗಿಯೋಕ್ಕೆ ಬರ್ತಾರೆ ಹೇಳು. ಹೆಂಗೋ ಇವತ್ತು ಬರೋರ್ನೇ ಆಗಲಿ ಹಿಡ್ಕೊಂಡು ಕಳೆ ತೆಗಿಸೋಣ. ನೀನು ಓಸಿ ಆ ಎಣ್ಣಾಳ್ತಾಗೆ ಹಂಗೆ ಹೋಗು. 8:15 ಆಯ್ತು ಅವಾಗೇನೆ. ಈಟೊತ್ತಿಗೆ ಎಣ್ಣಾಳು ಬಂದಿರ್ತಾರೆ. ಓಸಿ ಅವ್ರಿಗೆ ಕುಡಿಯೋಕೆ ನೀರು ಕುರುಜ್ಗೆ ಕುಡುಮಾಳನ ಎಲ್ಲ ತಕೊಂಡು ಓಸಿ ನಡಿ ನೀನು ಜಮೀನ್ ಕಡೆಗೆ ಪಾಟು. ಸರಿ ಕಣೆ, ಆಯಿತು. ಓಸಿ ನಾನು ಆ ಕುರುಜ್ಗೆನು ಆ ಕುಡುಮಾಳನು ಓಸಿ ಆ ಬಿನ್ಗೆ ನೀರು ಕುಡಿಯೋಕೆ ಎಣ್ಣಾಳಿಗೆ ಒತ್ಕೊಂಡು ಹೋಗ್ತೀನಿ ಕಣೆ ಜಮೀನ್ ತಾವ. ಓಸಿ ನೀನು ಅಡುಗೆ ಮಾಡ್ಕೊಂಡು ಅಪ್ಪನೇ ಬಾರೆ ಒಂದು ಒಟ್ಟು ಎಣ್ಣಾಳ್ದಾಕೆ. ಓಸಿ ನೀನು ಆ ಕಳೆ ತೆಗಿಯಾಕೆ ನೀನು ಅವ್ರ ಜೊತೆ ಕುತ್ಕೊಂಡ್ರೇನೆ. ಹಂಗೆ ಮುಂದೆ ಎಲ್ಲ ಕಳೆ ತಕ್ಕೊಂಡು ನೀನು ಹೋದ್ರೆ ಅವರು ನಿನ್ನ ಜೊತೆಗೆ ಬಿರಿನೇ ಬರ್ತಾರೆ. ಇಲ್ಲ ಅಂತಂದರೆ ಅವರು ಅಲ್ಲೇ ಕುತ್ಕೊಂಡು ನಿಧಾನಕ್ಕೆ ತಕ್ಕೊಂಬರ್ತಾರೆ ಕಳೆನ. ಒಂದು ಒಟ್ಟು ನೀನು ಅಡುಗೆ ಮಾಡ್ಕೊಂಡು ಬಿರಿನೇ ಬಾ ಹೊಲತಾವ. ಸರಿ ಆಯ್ತು ಹೇಳು. ನೀನು ಹೋಗು ಬಿರಿನೇ. ಓಸಿ ಒತ್ತಾಗೈತಿ. ಅವಾಗೆ ಆ ಹೆಣ್ಣಾಳು ಹೊಲ್ದಕ್ಕೆ ಹೋಗ್ತಾ ಇರ್ತಾರೆ. ಹೋಗಿ ನೀನು ಬಿರಿನೇ, ನಾನು ಅಡುಗೆ ಮಾಡ್ಕೊಂಡು ಬಿರಿನೇ ಬುತ್ತಿ ತಗೊಂಡು ಹೊಲತಾವನೆ ನಾನು ಬರ್ತೀನಿ. ಸರಿ ಕಣೆ, ಆಯಿತು. ಓಸಿ ಆ ಬಿರಿನೇ ನೀನು ಬಾ, ನಾನು ಹೋಗ್ತೀನಿ ಆ ಎಣ್ಣಾಳ್ತಾಕೆ. ಏನೇ ಸಿದ್ದಮ್ಮ, ಯಾಕೆ ಇವತ್ತು ನಮ್ಮ ಮನೆ ಕಡೆಗೆ ಬಂದಿದೀಯಾ? ಯಾಕೆ ಸಿದ್ದಮ್ಮ? ಏನು ಇಲ್ಲ ಕೋಯ್, ಅದೇ ಇವತ್ತು ನಿಮ್ಮ ಮನೆಗೆ ಏನು ಸಾರು ಅಂತ ಒಂದ್ರ ಒಟ್ಟು ಕೇಳೋಣಂತ ಬಂದೆ ಕಣ. ಯಾಕೆ ಸಿದ್ದಮ್ಮ? ನಮ್ಮ ಮನೆಯಾಗೆ ಇವತ್ತು ಎಣ್ಣಾಳು ಬರ್ತಾರೆ ನೋಡು. ಆ ಅಡಿಕೆ ಗಿಡದ್ದು ಆ ಬಾಳೆ ಗಿಡದ್ದು ಕಳೆ ತೆಗಿಸ್ತಾ ಇದೀವಿ ಕಣೆ ಸಿದ್ದಮ್ಮ. ಅದಕ್ಕೇನೆ ಎಣ್ಣಾಳು ಬರ್ತಾರಂತ ಇವತ್ತು ಅರ್ಧಂಬ್ರ ಮಾಡ್ತಾ ಇದೀನಿ ನಮ್ಮ ಮನೆಯಾಗೆ. ಹೊಸಿ ಆ ಬೆಳೆಕಾಳೆಲ್ಲ ಬೇಯಿಸಿ ಅರ್ಧಂಬ್ರ ಮಾಡ್ಕೊಂಡು ಮುದ್ದೆ ಮಾಡ್ಕೊಂಡು ಹೋಗೋಣ ಅಂತ ಇದೀನಿ ಕಣೆ ಸಿದ್ದಮ್ಮ. ಇವಾಗಿನ ನಮ್ಮ ಅಯ್ಯಪ್ಪನ ಹೊಲತಾವ ಕಳಿಸ್ದೆ. ಹೊಸಿ ಅದಕ್ಕೇನೆ ನಾನು ಅಡುಗೆ ಮಾಡ್ಕೊಂಡು ಈಗ ಹೋಗ್ಬೇಕು ಕಣೆ ಸಿದ್ದಕ್ಕ. ಹಂಗಾರೆ ಇವತ್ತು ಅಡಿಕೆ ಗಿಡದ್ದು ಬಾಳೆ ಗಿಡದ್ದು ಕಳೆ ತೆಗಿತಾ ಇದ್ರಿ ಏನಕ್ಕ? ನೀನು ಮತ್ತೆ ನಮ್ಮ ಅಂತಕ್ಕೆ ಬಂದಿಲ್ಲ ಕರಿಯಾಕೆ. ಹೊಸಿ ನಾನು ಕರೆದಿದ್ರೆ
ನಾನು ಗೊತ್ತಿದ್ನಮ್ಮ ಕಳೆ ತೆಗಿಯೋಕು ಎಲ್ಲ ಕೆಲಸಕ್ಕೂ ನೀನು ಯಾಕೂ ನಾನು ಕರೆಯಲ್ಲಿ ಹೇಳಮ್ಮ ನೀನು ನಾನು ಇವತ್ತು ಕರೆದಿದ್ರೆ ನಾನು ಇವತ್ತು ಮಂತಾವನೇ ಇದ್ದೆ, ನಾನು ಯಾರಿಗೂ ಇವತ್ತು ಕೆಲಸಕ್ಕೆ ಹೋಗ್ತಾ ಇರಲಿಲ್ಲ. ನಿಮಗೆ ಬೇಕಾದ್ರೆ ಕಳೆ ತೆಗಿಯೋಕೆ ಗೊತ್ತಿದ್ದೆ ಕಣ ಯಾಕ? ನಾನು ನಿಮ್ಮಂತಾವನೇ ಗೊತ್ತಿದ್ದೆ ಕಣೆ. ವಸಿ ಸುಮಕ್ಕ ತಿಪ್ಪೇಸ್ವಾಮಿಯವ್ರಿಗೆ ಸಿದ್ದಕ್ಕ ಕಳೆ ತೆಗಿಯಕ್ಕೆ ಹೋಗ್ತೈತೆ ಅಂತ ಅಂದ್ಲು ಕಣೆ. ಅದಕ್ಕೇನೆ ನಾನು ನಿಮ್ಮಂತಾವ ಬರಲಿಲ್ಲ, ಇಲ್ಲಾಂದ್ರೆ ಗೊತ್ತಿದ್ದೆ. ಈಗೇನಾಯ್ತು, ಹೋಗು ಅಲ್ಲಿ ಕಳೆ ತೆಗಿಯೋತಕ್ಕೆ ಏನೊಂದು ಗಳಿಗೆ ಹೆಚ್ಚು ಕಮ್ಮಿ ಆದ್ರೂ ಆಗಲಿ ನಮ್ಮಯ್ಯಪ್ಪ ಐತೆ, ಹೆಣ್ಣಳು ಒಂದು 2-3 ಹೋಗಿರ್ತಾರೆ. ನೀನು ಈಗೇನಾಯ್ತು ಹೋಗು. ಅಲ್ಲ ಕಣ ಯಾಕ, ಇವಾಗ ನಾನು ಹೊರಟು ಹೋಗೋ ಓಟತ್ತಿಗೆ 9 ಗಂಟೆ ಮ್ಯಾಲೆ ಆಗ್ತೈತಮ್ಮ. ನಿಮ್ಮ ಹೊಲ್ದಕ್ಕೆ ಹೋಗೋ ಓಟತ್ತಿಗೆ ನಡ್ಕೊಂಡು ಹೋಗಿ ಇನ್ನು ನಾನು ನಮ್ಮ ಅಯ್ಯಪ್ಪಗೆ ಅಡುಗೆ ಪಡಿಗೆ ಮಾಡಿಕ್ಬೇಕಲ್ಲಕ್ಕ. ಇನ್ನು ಓಟು ಮುಸ್ರೆ ಎಲ್ಲ ಹಂಗೆ ಇದ್ದಾವೆ, ತಪ್ಪಲೆಗಳು ಪಾತ್ರೆಗಳು ಏನು ತೊಳ್ಕೊಂಡಿಲ್ಲ ಕಣ ಯಾಕ. ನಾನು ಯಾರಿಗೂ ಕೆಲ್ಸಕ್ಕೆ ಹೋಗೋಕ್ಕಿಲ್ಲ ಹೇಳು ಅಂತ ಹೇಳಿ ಹಂಗೆ ಅವನ್ನೆಲ್ಲ ಹಾಕ್ಬಿಟ್ಟಿದ್ದೀನಿ. ಅವೆಲ್ಲ ಪಾತ್ರೆ ಎಲ್ಲ ತೊಳ್ಕೊಬೇಕಕ್ಕ ಹೋಯ್. ಇನ್ನು ನಮ್ಮ ಹುಡುಗನಿಗೆ ಮಂಜುನಿಗೆ ಒಂದ್ರ ಒಟ್ಟು ಸ್ಕೂಲ್ಗೆಲ್ಲ ಹೊರಡಿಸ್ಬೇಕಣಕ್ಕ. ಅವನಿಗೋಸಿ ನೀರು ಒಯ್ದು ಸ್ಕೂಲ್ಗೆ ಕಳಿಸ್ಬೇಕು. ನೀನು ಇವಾಗ ಹೇಳಿದ್ರೆ ನಾ ಇದು ಓಟು ಮಾಡೋ ಓಟೋತ್ತಿಗೆ ಲೇಟ್ ಆಗುತ್ತೆ ಕಣ ಯಾಕ. ಇಲ್ಲ ಅಂದಿದ್ರೆ ಒಂದ್ರ ಒಟ್ಟು ಮುಂಚೆಲ್ಲ ನಾನು ಹೇಳಿದ್ರೆ ನಾನು ಇಷ್ಟೊತ್ತು ಎಲ್ಲ ಅದನ್ನೆಲ್ಲ ರೆಡಿ ಮಾಡಿ ನಾನು ಗೊತ್ತಿದ್ದೆ ನಿಮ್ಮ ಹೊಲ್ದ ಕೆಲಸಕ್ಕೆ. ಏನು ಒಂದು ಗಳಿಗೆ ಹೆಚ್ಚು ಕಮ್ಮಿ ಆಗತ್ತೆ ಕಣೆ ಸಿದ್ದಮ್ಮ. ಏನು ಒಂದು ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆದರೂ ಆಗಲಿ ಹೋಗಿ ಹೊಲ್ದಕ್ಕೆ ಮಂತವ ಇದ್ದು ಇನ್ನೇನು ಮಾಡ್ತೀಯ? ಯಾರಿಗೂ ಹೋಗೋಕ್ಕಿಲ್ಲ ಅಂತೀಯ, ನಮಗೆ ಆಗಲಿ ನಡಿಯೇ ಕಳೆ ತೆಗಿಯೋಕ್ಕೆ. ಅದೇ ಕಣಕ್ಕೋ ನಾನು ಯಾತು ಅಡುಗೆ ಪಡಿಗೆ ಏನು ಮಾಡಿಲ್ಲ. ಉಂಬಕು ಪಂಬಕು ಅವ್ರಿಗೆಲ್ಲ ಮಾಡಿಕ್ಕದ್ದಾಡ್ವೇನು? ಇವಾಗೆಲ್ಲ ನಾನು ಮಾಡಿ ಅದನ್ನೆಲ್ಲ ಅವ್ರಿಗೆಲ್ಲ ಉಂಬಕ್ಕಿಕ್ಕಿ ಹೋಗೋ ಓಟೋತ್ತಿಗೆ 7 ತಾಗನ ಹೇಳಿ ನಿಮ್ಮ ಹೊಲ್ದಕ್ಕೆ. ನಾಳಿಕೆ ಬತ್ತೀನಿ ಹೇಳಕ್ಕೆ ಹೋಯ್. ಏನೋ ಇವತ್ತು ನೀನು ಮುಂಚೆ ನಾನು ಹೇಳಿದ್ದಿದ್ರೆ ನಾನು ಹೊಲ್ಟ್ ಬತ್ತಿದ್ದೆ. ಇವಾಗೆ ಒತ್ತಾಗೈತೆ ಕಣ ಯಾಕ. ಈಗೆಲ್ಲ ಬತ್ತೆ ಹೇಳು. ಒಂದ್ರ ಒಟ್ಟು ನಾಳಿಕೆ ಹೊತ್ತು ಮುಂಚೆ ಬಂದಂಗಂತ ಅಂದನಂತಾಗೆ ಬಿರಿನೇ ಎಲ್ಲ ಮನೆಯಾಗೆಲ್ಲ ಕೆಲಸಗಳು ಮಾಡ್ಕೊಂಡು ಹೊಲ್ದಕ್ಕೆ ಹೋಗ್ತೀನಿ ನಾನು ಕಳೆ ತೆಗಿಯಕ್ಕೆ ನಿಮಗೆ. ಸರಿ ಕಣೆ ಆಯಿತು ಸಿದ್ದಮ್ಮ. ನಾಳೆ ಕಣ ನಮಗೆ ಬಾರೆ. ಒಸಿ ನಾನು ಕರಿಯಾಗಿ ಬರಲಿ ಕರಿಯಾಗಿ ಬರ್ದೇನೆ ಇರಲಿ, ನಿನ್ನ ಪಾಡಿ ನೀನು ನಮಗೆ ಕಳೆ ತೆಗಿಯೋಕ್ಕೆ ಹೊಲ್ದಕ್ಕೆ ಬಾ. ಯಾಕೆ ಅಂತಂದರೆ ನಾನಿವತ್ತು ಹೊಲ್ದಕ್ಕೆ ಹೋಗ್ತೀನಲ್ಲ, ಒಸಿ ಮಂತವ ಬರೋದು ಲೇಟ್ ಆಗುತ್ತೆ ಕಣೆ. ಆಮೇಲೆ ಯಾರನ ಕೆಲ್ಸಕ್ಕೆ ಕರೆದ್ರೆ ಯಾರಿಗೂ ಏನು ಹೇಳ್ಬೇಡ, ನಮಗೆ ಬಾ. ಇನ್ನು ಇವತ್ತು ಮೊದಲು ಮಾಡಿದ್ದೀವಿ ಆ ಕಳೆ ತೆಗಿಯೋಕ್ಕೆ, ಅದಕ್ಕೇನೆ ನಮಗೇನೆ ಬಾ. ನಾಳೆ ಇದ್ದ ಯಾರಿಗೇನು ಕೆಲ್ಸಕ್ಕೆ ಹೋಗ್ಬೇಡ, ನಮ್ಮದೇ ಕೆಲಸ ಇರ್ತೈತೆ ಕಣೆ ಸಿದ್ದಕ್ಕ. ಅದಕ್ಕೇನೆ ಒಸಿ ಇವಾಗೇನೆ ಹಿಂಗೆ ಹೇಳ್ತಾ ಇದ್ದೀನಿ. ಆಮೇಲೆ ನನ್ನ ಕರೆಯಕ್ಕೆ ಬಂದಿಲ್ಲ ಅಂತ ಅಂದ್ಬೇಡ. ಸುಮ್ಮನೆ ನಿನ್ನ ಪಾಡಿ ನೀನು ನಾಳೆ ಹೊಲ್ದಕ್ಕೆ ಅಲ್ಲಿಗೆ ಕಳೆ ತೆಗಿಯಕ್ಕೆ ಬಂದ್ಬಿಡು. ಸರಿ ಕಣಕ್ಕ ಆಯಿತು. ಒಂದು ಸ್ವಲ್ಪ ಹಂಗೇನೆ ಒಂದ್ರ ಒಟ್ಟು ನಮ್ಮಯ್ಯಪ್ಪ ಉಳ್ಸಪ್ಪನಾಗೆ ಉಂಬಕ್ಕಿಲ್ಲ ಕಣ ಯಾಕ. ಇವತ್ತು ಉಳ್ಸಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಒಂದ್ರ ಒಟ್ಟು ಅರ್ಧಂಬ್ರ ಹಂಗೆ ನಮ್ಮಯ್ಯಪ್ಪ ಒಂದು ಸ್ವಲ್ಪ ಕೊಡಕ ಮಾಡಿದಾಗ ಬತ್ತೀನಿ. ಅದಕ್ಕೆ ಹೇಳೋಗೋಣ ಅಂತ ಬಂದೆ ಕಣ ಯಾಕ ನಿನಗೆ. ಅದಕ್ಕೆ ಯಾವ ಸಾರೋ ಏನೋ ಕೇಳಿ ವಹಿಸ್ಕೊಂಡು ಹೋಗೋಣ ಅಂತ ಬಂದೆ. ಅದಕ್ಕೆ ನಮ್ಮಯ್ಯಪ್ಪ ಉಳ್ಸಪ್ಪನಾಗೆ ಉಂಬಲ್ಲ, ಅರ್ಧಂಬ್ರದಾಗ ಉಂಬ್ತಾರೆ. ಒಂದ್ರ ಒಟ್ಟು ನಮ್ಮಯ್ಯಪ್ಪು ಸಾರು ಒಯ್ಯಾಕು. ಸರಿ ಕಣ ಆಯ್ತು ಹೇಳಿ ಸಿದ್ದಕ್ಕ. ಒಂದ್ರ ಒಟ್ಟಿನ ಈಗ ಒಲೆ ಮಾಕಿ ಇಕ್ಕಿದ್ದೀನಿ, ಒಗ್ಗರಣೆ ಪಗ್ಗರಣೆ ಹಂಗೆ ಹಾಕ್ತೀನಿ. ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ನಾನು ಹೊಲ್ದಕ್ಕೆ ಹೋಗೋ ಅಷ್ಟೊತ್ತಿಗೆ ಬಂದು ವಹಿಸ್ಕೊಂಡು ಹೋಗಿ ಸಿದ್ದಕ್ಕ. ತಿರುಗಿ ಮರಿಬೇಡ. ನಾನು ಆಮೇಲೆ ನೋಡು ಲೇಟ್ ಆದರೆ ಇರೋಕ್ಕಿಲ್ಲ ನನ್ನ ಮಂತಾಗೆ ಹೊಲ್ದಕ್ಕೆ ಹೋಗಿರ್ತೀನಿ. ಇನ್ನು ಸ್ವಲ್ಪ ಹೊತ್ತು ಬಿಟ್ಕೊಂಡು ಬಾ. ನಿಮ್ಮ ಗಂಡಿಗಿನ್ನು ಎಷ್ಟು ಆಗ್ಬೇಕು ಸಾರು ಒಂದ್ರ ಒಟ್ಟು ಅದ್ರಾಗೇನೆ ಒಯ್ತೀನಿ ಕಣ ಸಿದ್ದಕ್ಕ. ಸರಿ ಕಣಕ್ಕ ಆಯ್ತು ಹೇಳು. ಒಂದು ಸ್ವಲ್ಪ ಹೊತ್ತು ಬಿಟ್ಟೇನೆ ಬಂದು ವಹಿಸ್ಕೊಂಡು ಹೋಗ್ತೀನಿ ಹೇಳ ಯಾಕ. ಅದಕ್ಕೆ ಹೆಂಗನಾಗಲಿ ಕೇಳ್ಕೊಂಡು ಹೋಗೋಣ ಅಂತಾನೆ ಬರೀ ಕೈಯಾಗೆ ಬಂದೆ. ಐತೋ ಇಲ್ವೋ ಮಾಡಿರ್ತಾರೋ ಮಾಡಿರಲ್ವೋ ಅಂತ ಕೇಳ್ಕೊಂಡು ಹೋಗೋಣ ಅಂತಾನೆ ಬಂದೆ ಕಣ ಯಾಕ. ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ಬರ್ತೀನಿ ಹೇಳ ಯಾಕ. ಯಾತನ ಲೋಟ ಪಾಠ ತಗೊಂಬಂದು ವಹಿಸ್ಕೊಂಡು ಹೋಗ್ತೀನಿ ಹೇಳ ಯಾಕ. ಸರಿ ಕಣೆ ಆಯ್ತು ಹೇಳಿಸಿದಕ್ಕ. ನನಗೆ ಒಂದು ಒಟ್ಟು ಹೊತ್ತಾಗುತ್ತೆ ಕಣೆ. ನಾನು ಹೊಳಿಗೆ ಹೋಗ್ಬೇಕು ಅಡುಗೆ ಮಾಡೋಕ್ಕೆ. ನಾನು ಹೋಗ್ತೀನಿ ಕಣೆ ಸಿದ್ದಕ್ಕ. ನೋಡಿದ್ರಲ್ಲ ವೀಕ್ಷಕರೇ, ಇದು ಹಳ್ಳಿ ಜಾಣಾರು ಅಂತ ಚಾನಲ್ಲು. ದಯವಿಟ್ಟು ಇನ್ನೂ ಯಾರ್ಯಾರು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ಎಲ್ಲರೂ ಬೇಗನೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದು ಹಳ್ಳಿ ರೈತರ ಮಾತುಕತೆ ಭಾಗ 17. ಇದರ ಮುಂದುವರಿದ ಭಾಗ 18ರಲ್ಲಿ ಇರುತ್ತದೆ ನೋಡಿ.